ನಮಸ್ಕಾರ ರೀ ಸರ. ನಮಸ್ಕಾರ. ಕರೆಕ್ಟಾಗಿ ಹೇಳಿದ್ರು ನೋಡ್ರಿ ಅವರು, ನೀವು ಇಲ್ಲೇ ಸಿಗ್ತೀರಂತ ಹೇಳಿ. ತಗೋತಾರೇನ? ಫಸ್ಟ್ ಆಫ್ ಆಲ್ ನಾ ಇಂಥ ಜಾಗಕ್ಕೆ ಬರಂಗೇ ಇಲ್ಲ ರೀ. ಈ ಥರದ ಅಭ್ಯಾಸಗಳು ನನಗಿಲ್ಲ ರೀ. ಅಭ್ಯಾಸ ಮಾಡ್ಕೋಬೇಕ್ರಿ. ಇದೇನು ಅಭ್ಯಾಸ ಮಾಡಲಿಕ್ಕೆ IAS KAS ಆ ಕಡೆ ಈ ಕಡೆ ಬೆರೆಸೋದು, ಹೊಟ್ಟೆಗೆ ಇಳಿಸೋದು, ಫಿನಿಶ್ ಅಷ್ಟೇ ಅಲ್ಲೇನ್ರಿ? ಹಾಂ ಇದು ಒಂದು ಕಲೆ. ಗೊತ್ತಿರಲಿ ನಿಮಗೆ, ಯಾವುದಕ್ಕೆ ಎಷ್ಟು ನೀರು ಹಾಕಬೇಕು, ಎಷ್ಟು ಐಸ್ ಹಾಕಬೇಕು, ಎಷ್ಟು ಸೋಡಾ ಹಾಕಬೇಕು ಅನ್ನೋದು ಪೈಲ ತಿಳ್ಕೊಂಡಿರ್ಬೇಕು. ಕುಡಿದ ಮೇಲೆ ಉಪ್ಪಿನಕಾಯಿ ಎಷ್ಟು ನೆಕ್ಕಬೇಕು ಅನ್ನೋದನ್ನು ಗೊತ್ತಿರಬೇಕು. ಇದು ಹುಡುಗಾಟ ಅಲ್ಲ, ಇದೊಂದು ಅದ್ಭುತ ಕಲೆ. ಇನಫ್ ಈಸ್ ಇನಫ್. ನಾ ಬಂದದ್ದು ಆ ಹುಡುಗನ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ. ಆ ಹುಡುಗ ನಿಮಗೆ ಎಷ್ಟು ದಿನದಿಂದ ಪರಿಚಯ? ಹುಟ್ಟದಾಗಿನ ಹಿಡ್ಕೊಂಡು ಅಂಬೆಗಾಲಿಟ್ಟು ನಡೆದಾಡಿ ಓಡಾಡೋತನೂ ಹುಡುಗ ಪರಿಚಯ ಅದ. ಅವನ ಗುಣ, ಹವ್ಯಾಸ ಮತ್ತು ಹೆಂಗಿತ್ತು? ಸಣ್ಣವಿದ್ದಾಗ ಏನು ಮಾಡ್ಬೇಕಲ್ಲ ಎಲ್ಲ ಮಾಡ್ಯಾನ. ಇತ್ತಿತ್ತಲಾಗೆ ಕೆಂಪು ಬಣ್ಣ ನೋಡಿದ್ರೆ ರಕ್ತ ನೋಡಿದ್ರೆ ಕೆಂಪು ಬಣ್ಣ ಅನ್ನಕತ್ತಾನ. ಹಾಲು ನೋಡಿದ್ರೆ ಸುಣ್ಣ ಅನ್ನಕತ್ತಾನ, ಸುಣ್ಣ ನೋಡಿದ್ರೆ ಹಾಲು ಅನ್ನಕತ್ತಾನ. ಹಿಂಗೆ ಉಲ್ಟಾ ಪಲ್ಟಾ ಮಾಡಿ ಎಲ್ಲಾರನ್ನೂ ಕನ್ಫ್ಯೂಸ್ನಾಗ ಇಡಾಕತ್ತಾನ. ಅವನಿಗೆ ಹಂಗಲ್ಲ ಹಿಂಗಲ್ಲ ಹೆಂಗೆ ಅಂತೇಳಿ ಯಾರು ತಿಳಿಸಿ ಹೇಳಿಲ್ಲ. ಎಲ್ಲ ಪ್ರಯತ್ನವೂ ಮಾಡ್ಯಾರ. ದೇವು ಬಡ್ಕೊಂಡೈತಂತೇಳಿ ಸ್ವಾಮಿಗಳ ಕಡೆ ಹೋಗಿ ತಾಯ್ತಾನು ಕಟ್ಕೊಂಡು ಬಂದಾರ. ದವಾಖಾನಿಗೂ ತೋರಿಸ್ಯಾರ, ಡಾಕ್ಟ್ರದ್ದು ಟ್ರೀಟ್ಮೆಂಟೂ ಆಗೈತಿ. ಆದರೆ ಏನೂ ರಿಪೇರಿ ಆಗಿಲ್ಲ. ಆ ಹುಡುಗ ಯಾರ ಮೇಲೆ ಸಿಟ್ಟಿಟ್ಕೊಂಡು ದ್ವೇಷ ಮಾಡಿಕೊಂಡು ಈ ಥರ ಆ್ಯಕ್ಟಿಂಗ್ ಮಾಡಿ ಏನು ಸಾಧನೆ ಮಾಡ್ಬೇಕಂತ ಅನ್ನೋದು ನನಗಂತೂ ಗೊತ್ತಾಗ್ತಾ ಇದೆ. ಅವಂಗ ರಗಡ್ ಮಂದಿ ಮೋಸ ಮಾಡ್ಯಾರ. ಮತ್ತು ಹಂಗತ್ತೇಳಿ ಅವನೇನು ಭಾಳ ಸಾಚಾ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅವನೂ ರಗಡ್ ಮಂದಿಗೆ ಮೋಸ ಮಾಡ್ಯಾರ. ಆದ್ರೆ ರೊಕ್ಕ ಅಂದ್ರೆ ಕಪ್ಪಿಗತ್ತೆ ಬಾಯಿ ತೆಗಿತಾನ. ಬ್ಯಾರೆದವ್ರಿಗೆ ತೊಪ್ಪಿಗೆ ಹಾಕ್ಲಿಕ್ಕೆ ಎತ್ತಿದ ಕೈ. ಈ ಥರ ನೋಟಿನ ಬಂಡಲ್ ತೋರಿಸಿದ್ರೆ ಬಾಯ್ ಬಿಡ್ತಾನ. ಬಾಯ್ ಏನ್ರಿ, ಬಾಯ್ ಬಿಡ್ತಾನೆ. ಅವನ ನಗು ನೋಡ್ರಿ ನೀವು, ಘೂಕ ನಗು, ಕೊಂಕ ನಗು. ಬಿಡ್ರಿ, ಅವನದೇನು ರೊಮ್ಯಾಂಟಿಕ್ ಫೇಸಾ? ಎರೆ ಹುಳುದ ಗತೆ ಇದ್ದಾನ, ಜೇನ್ ನೊಣ ಕಡ್ದಂಗೆ ಮುಖ ಮಾಡಿರ್ತಾನ. ನಿಮ್ಮ ಬೆಂಗಳೂರು ಸಾಹೇಬ್ರಿಗೆ ಹೇಳಿ ಬೆಂಡೆತ್ತಿ ಬ್ರೇಕ್ ಹಾಕಿಸ್ಬಾರ್ದೇನ್ರಿ? ಒಬ್ಬಿರೋ ಜಾಗದಾಗ ಲಾಟಿ ಏರ್ಸಿದ್ರೆ ಇರೋ ಬರೋದೆಲ್ಲ ಹೊರಗೆ ಬರ್ತದೆ. ಎಸ್, ಓಕೆ, ಬರಲಾ? ಏನು ಬಿಸಿಲ್ರಿ ಸರ, 41, 42, 43 ಈ ಸರ್ಬತ್ಲೇನೆ ಬದುಕ್ಲಿಕತ್ತೀವಿ ಸರ್ ನಾವು. ಸರ, ಅವನ ಬಗ್ಗೆನ ಹಗಲು ರಾತ್ರಿ ಓಡಾಡಿ ಪಿನ್ ಟು ಪಿನ್ ಎನ್ಕ್ವೈರಿ ಮಾಡಿದ್ದೀನಿ ಸರ್. ಹುಡುಗ ಆಕ್ಟಿವ್ ಇಲ್ಲ ಅನ್ನೋ ಹತ್ರ ಆಕ್ಟ್ ಮಾಡ್ತಾ ಇದ್ದಾನೆ ಸರ್. ಆ ಹುಡುಗ ಕಾನ್ಶಿಯಸ್ ಮತ್ತೆ ಅನ್ಕಾನ್ಶಿಯಸ್ ನಡುವೆ ಸಬ್ ಕಾನ್ಶಿಯಸ್ ಥರ ಮಾಡ್ತಾ ಇದ್ದಾನೆ ಸರ್. ಹೌದು,
ಈ ಸಿಗರೇಟ್ ಹೊಗೆ ಬರೋ ಮುಂಚೆನೆ ಕೆಮ್ತಾನೆ ಅವನು. ನಾನ್ ಸೆನ್ಸ್. ಅವಂಗೇನು ಯಾರು ರೋಗ ಆಗಿಲ್ಲ ರೀ. ಕಿವಿನೂ ಮಬ್ಬಾಗಿಲ್ಲ, ಕಣ್ಣು ಏನು ಮಂಜಾಗಿಲ್ಲ, ಹಲ್ಲು ಬಿದ್ದಿಲ್ಲ, ಕೂದಲು ಉದುರಿಲ್ಲ ಸರ್. ಅವೆಲ್ಲ ಬಿಡ್ರಿ, ವಯಸ್ಸಾದ್ಮೇಲೆ 1 by 1 ಹೋಗ್ತಾ ಇರುತ್ತೆ. ಆದರೆ ತಿಂದು ತಿಂದು ನಾಲಿಗೆ ಸೌದು ಹೋಗಿದೆ ಅಂತ ಏನಾದರೂ ಉದಾಹರಣೆ ಕೇಳಿದ್ದೀರಾ ನೀವು? ಇಲ್ವಲ್ಲ? ಹೌದ್ರಿ ಸರ. ಅವ ಊಟ ಕೂತಾಗ ನೀರು ಬೇಕಂದ್ರೆ H2O ಕೊಡ್ರಿ ಅಂತಾನೆ. ಊಟದಾಗ ಏನಾರ ಉಪ್ಪು ಕಮ್ಮಿ ಆತಂದ್ರೆ NaCl ಕೊಡು ಅಂತ ಕೇಳ್ತಾನ. ನನಗೆ ಅನಿಸ್ತದ್ರಿ ಸರ್, ಅವ ಹೋದ ಜನ್ಮದಾಗೇನೋ ದೊಡ್ಡ ವಿಜ್ಞಾನಿ ಆಗಿದ್ದ ಅಂತ ಆ ಹುಡುಗ ಈ ಜನ್ಮದಲ್ಲಿ ಅಜ್ಞಾನಿ ಥರ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಶಟ್. ಯಾಕ್ರಿ, ಏನಾಯ್ತು? ಸರ್, ಬೆಳಗ್ಗೆಯಿಂದ ಕರೆಂಟೇನೇ ಇದ್ದಿದ್ದಿಲ್ಲ ಸರ್. ಚಾರ್ಜಿಗೆ ಇಡೋದೇ ನಾನು ಮಾರ್ಬಿಟ್ಟೆ ಸರ್. ನಾನು ಬ್ಯಾಟ್ರಿ ಡೌನ್ ಆಗಿ ಹೋಗಿದೆ ಸರ್. ಅದೆಲ್ಲ ಪ್ರಿಪೇರ್ ಆಗ್ಬೇಕ್ರಿ ನೀವು. ಸ್ಪಾಟಿಗೆ ಬಂದು ಈ ಥರ ಚಾರ್ಜ್ ಆಗಿಲ್ಲ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ ಏನು ಮಾಡಲಿ ನಾನು? ನೆಕ್ಸ್ಟ್ ಎಪಿಸೋಡ್ ನೋಡೋಣ.